ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಪಂಚದಾದ್ಯಂತ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನ ಈದ್ ಎ ಮಿಲಾದ್ ಎಂದು ಆಚರಿಸುತ್ತಾರೆ. ಈ ದಿನವನ್ನ ಮಿಲಾದುನ್ ನಬಿ ಎಂದು ಕರೆಯಲಾಗುತ್ತೆ. ಮುಸ್ಲಿಂ ಸಮುದಾಯಕ್ಕೆ ಈ ದಿನವು ಅತ್ಯಂತ ಮಹತ್ವದ್ದಾಗಿದೆ. ಪ್ರವಾದಿ ಮೊಹಮ್ಮದ್ ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳ 12ನೇ ತಾರೀಕಿನಂದು ಜನಿಸಿದ್ರು. ಇಸ್ಲಾಮಿಕ್ ನಂಬಿಕೆ ಪ್ರಕಾರ ಪ್ರವಾದಿ ಕ್ರಿಸ್ತ ಶಕ 517ರಲ್ಲಿ ಜನಿಸಿದ್ರು. ಈದ್ ಇ ಮಿಲಾದ್ನ ಮೊದಲ ಹಬ್ಬವನ್ನ ಈಜಿಪ್ಟ್ನಲ್ಲಿ ಆಚರಿಸಲಾಯಿತು ಎಂದು ಹೇಳಿದ್ರು. 11ನೇ ಶತಮಾನದ ಆಗಮನದೊಂದಿಗೆ ಇದನ್ನ ಪ್ರಪಂಚದಾದ್ಯಂತ ಆಚರಿಸಲು ಪ್ರಾರಂಭಿಸಿದ್ರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನನ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸಿದ್ರು. 540 ADಯಲ್ಲಿ ಮೆಕ್ಕಾ ಬಳಿಯ ಹೀರಾ ಎಂಬ ಗುಹೆಯಲ್ಲಿ ಜ್ಞಾನೋದಯವನ್ನ ಪಡೆದಿದ್ದಾರೆ ಎಂದು ಹೇಳಲಾಗುತ್ತೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಮನ್ನ ಸ್ಥಾಪಿಸಿದ್ರು ಮತ್ತು ಸೌದಿ ಅರೇಬಿಯಾವನ್ನ ದೇವರ ಆರಾಧನೆಗೆ ಮೀಸಲಾದ ರಾಜ್ಯವಾಗಿ ಸ್ಥಾಪಿಸಿದನು. ಕ್ರಿಸ್ತ ಶಕ 632ರಲ್ಲಿ ಮೊಹಮ್ಮದ್ ಪೈಗಂಬರ್ ಮರಣದ ನಂತರ ಅನೇಕ ಮುಸ್ಲಿಮರು ಅವರ ಜೀವನ ಮತ್ತು ಬೋಧನೆಯನ್ನ ಸ್ಮರಿಸಲು ಹಲವಾರು ಅನಧಿಕೃತ ಹಬ್ಬವನ್ನ ಆಚರಿಸಲು ಪ್ರಾರಂಭಿಸಿದ್ರು. ಈದ್ ಮಿಲಾದ್ ಆಚರಣೆ ಶಿಯಾಗಳು ಮತ್ತು ಸುನ್ನಿಗಳು ಈ ದಿನವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಈ ದಿನದಂದು ಪ್ರವಾದಿ ಮೊಹಮ್ಮದ್ ಅವರು ಶಿಯಾ ಸಂಪ್ರದಾಯದ ಪ್ರಕಾರ ಹಜರತ್ ಅಲಿಯನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ್ರು. ಸುನ್ನಿ ಸಮುದಾಯಗಳು ಈ ದಿನದಂದು ಪ್ರಾರ್ಥನೆಗಾಗಿ ಸೇರಿಸುತ್ತೆ. ಈದ್ ಮಿಲಾದ್ ಅನ್ ನಬಿ ಆಚರಣೆಯು ಈಜಿಪ್ಟ್ನಲ್ಲಿ ಹುಟ್ಟಿಕೊಂಡಿತು ಮತ್ತು ಅಂತಿಮವಾಗಿ ಪ್ರಪಂಚದಾದ್ಯಂತ ಹರಡಿತು. ಮುಸ್ಲಿಮರು ಈ ದಿನವನ್ನ ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ಹಾಗೂ ಬೋಧನೆಯನ್ನ ನೆನಪಿಟ್ಟುಕೊಳ್ಳಲು, ಚರ್ಚಿಸಲು ಮತ್ತು ಗೌರವಿಸಲು ಮಿಲಾದ್ ಉನ್ ನಬಿ ಸಭೆಗಳನ್ನ ನಡೆಸಲಾಗಿದೆ. ಅನೇಕ ಭಕ್ತರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶುಭಾಶಯಗಳನ್ನ ಕಳುಹಿಸುತ್ತಾರೆ ಎಂದು ಹನುಮೇಗೌಡ ಬೀರನಕಲ್ ಹೇಳಿದ್ದಾರೆ. आप तमाम को मैं दिल की गहराइयों से ईद मिलादुन्नबी की पुरफरोज़ मुबारकबाद देता हूँ। ऐ सुरखरोज़ जहाँ में ये उम्मत रसूल की पाई है जिसने राह हिदायत रसूल की, उम्मत को बख्श दे, मेरी उम्मत को बख्श दे, सकरात में भी थी यही हसरत रसूल की। मैं मेरे नबी की शान अपने लबों से मैं बयान नहीं कर सकता, क्योंकि वो तो हर बंदा जानता है कि मेरे नबी क्या थे। अल्हम्दुलिल्लाह आज का मुबारक दिन यहाँ पे जो मनाया जा रहा है, ये तमाम नौजवानों की एक कोशिश है कि तमाम को जोड़ें। हिंदू, मुसलमान, सिख, ईसाई तमाम मिलजुल के रहें। आपस में भाईचारगी का सबूत देने के लिए ये एक छोटा सा फंक्शन यहाँ पे बच्चों ने एहतमाम किया है। इसका मैं तमाम बच्चों को दिल की गहराइयों से इसकी मुबारकबाद देता हूँ। अल्हम्दुलिल्लाह ಸಾವು ಅವರ ಹುಟ್ಟುಹಬ್ಬದ ಎಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ಬಹಳಷ್ಟು ಜನರ ಗಣ್ಯಮಾನ್ಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಟಿಪ್ಪು ಅಭಿಮಾನಿಗಳೇ, ಇವತ್ತಿನಲ್ಲಿ ಅನೇಕರು ಇವತ್ತು ಆ ಟಿಪ್ಪುನ ಬಗ್ಗೆ ಇತಿಹಾಸ ತೆಗೆದು ನೋಡಿದಾಗ ಮೈಸೂರು ಭಾಗದಲ್ಲಿ ನಮ್ಮ ಅನೇಕ ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಅವರ ಇತಿಹಾಸ ಬಹಳಷ್ಟು ತಿಳ್ಕೋಬೇಕು. ಮೈಸೂರು ಭಾಗದಲ್ಲಿ ಅನೇಕ ಸ್ವಾತಂತ್ರ್ಯಕ್ಕೆ ಮೊದಲ ಹೋರಾಟ ಮಾಡಿ ಅನೇಕ ರಾಜ್ಯರ ಜೊತೆಗೆ ನಮ್ಮ ಕರ್ನಾಟಕದಾಗ ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಾರ. ಅವರ ಒಂದು ಮಾರ್ಗದರ್ಶನ ಎಲ್ಲರಿಗೆ ಅವಶ್ಯಕತೆ ಅದ. ಮತ್ತು ಇವತ್ತು ಅನೇಕರು ಹಿಂದೂ ಮುಸ್ಲಿಮ್ಸು ಅಂತ ಅಲ್ಲಲ್ಲಿ ಕೋಮಗಲಭೆ ಇರ್ತಕ್ಕಂಥದ್ದು ಮಾಡ್ತಾರೆ. ಅವೆಲ್ಲ ಟಿಪ್ಪುನ ಇತಿಹಾಸವನ್ನು ತಿಳ್ಕೋಬೇಕು. ಮತ್ತು ಈ ಭಗವಾನ ಹಿಂದೂಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಎಲ್ಲ ಒಂದೇ ರಕ್ತ, ಎಲ್ಲರೂ ಸಮಾನತೆ ಬಾಳ್ಬೇಕು. ಎಲ್ಲರೂ ಒಗ್ಗಟ್ಟಾಗಿ ಏನು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಬಿಟ್ಟು ಇವತ್ತಿನಲ್ಲಿ ಅನೇಕ ಬೇರೆ ಬೇರೆದವರು ಹೇಳಿಕೊಡೋದು, ಇವತ್ತಿನಲ್ಲಿ ಇವತ್ತ ಬಸವಣ್ಣವರು
ಏನು ಸಮಾನತೆ ಹೇಳ್ಯಾರ ಅದರಂತೆ ಮೊಹಮ್ಮದ ಇವತ್ತು ಮೀರದ ಹಬ್ಬದ ಅವರು ಏನು ಹೇಳ್ಯಾರ ಇತಿಹಾಸ ತೆಗೆದು ನೋಡಿದಾಗ ಅವರೆಲ್ಲರೂ ಮಹಾನ್ ನಾಯಕರು, ಅವರೆಲ್ಲ ಭಗವಾನ್ ಪರಮಾತ್ಮ ಕಂಡಂಥವ್ರು. ಅವರು ಒಂದು ದಾರಿಯಲ್ಲಿ ನಾವು ಎಲ್ಲರೂ ಆದಾಗ ಅನೇಕ ಇವತ್ತ ಭೂಮಿ ಮ್ಯಾಗ ಇರುವವರೆಗೆ ನಾವೆಲ್ಲರನ್ನ ಸಮಾನತೆ ಕಂಡು ಈ ಭಾರತ ದೇಶ ಕಂಡ ಯಾವುದಿದ್ರ ಸಮಾನತೆ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ಅದ. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಸಮಾನತೆ ಆಗಿ ಬಾಳ್ಯಾರ. ಹಂಗಾಗಿ ಈ ಭಾರತ ದೇಶ ಈ ನೆಲದ ಒಂದು ಏನು ಶಾಂತಿ ನೆಮ್ಮದಿ ಆದ. ಯಾದಗಿರಿಯಲ್ಲಿ ಅನೇಕ ಬೇರೆ ಬೇರೆ ಕಡೆ ಏನ ಕೋಮ ಗಲಭೆಗಳಿದ್ದನು ನಮ್ಮ ಯಾದಗಿರಿಯಲ್ಲಿ ಬಹಳಷ್ಟು ನೆಮ್ಮದಿ ಸಂಘಟ, ಎಲ್ಲರೂ ಅಣ್ಣತಮ್ಮರಾಗಿ ಒಂದೇ ಬಾಂಧವ್ಯ ಸಂಘಟ. ಅವ್ರು ಏನು ಕಾರ್ಯಕ್ರಮ ಇದ್ರು ನಮ್ಮ ಕಾರ್ಯಕ್ರಮ ಎಲ್ಲರೂ ನಾವು ಬಾಳ್ಬೇಕು, ಎಲ್ಲರೂ ನಾವು ತಿಳ್ಕೋಬೇಕು. ಎಲ್ಲ ತಿಳ್ಕೊಂಡಾಗ ಅದು ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ. ಇವತ್ತು ನನಗನ್ನು ಕೂಡ ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಇರ್ತಕ್ಕಂಥ ವೇದಿಕೆ ಮಾಡ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಿರ್ತಕ್ಕಂಥ ಎಲ್ಲ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳೇ ಒಂದಿಷ್ಟು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. आज हजरत मोहम्मद सल्लल्लाहु अलैहि वसल्लम का जन्मदिन का दिन है। आज सारी दुनिया में इनके पैदा होने का जश्न बनाते हैं। जैसा कि कल ह्यूमन साइंस बोल के एक प्रोग्राम बनाए थे। अगर तारीख निकाल कर अगर देखी गई तो इंसानियत का सबसे बड़ा दिन जो है आज का दिन है, क्योंकि पैगंबर मुस्तफा सल्लल्लाहु अलैहि वसल्लम इस दुनिया में सिर्फ मुसलमान के लिए नहीं आए। जब उनके पास जब दरबार लगता था, उनके पास जब फैसले होते थे, वहां पर उस परस्ती जो हिंदू भाई और भी भाई वहां पर जाते थे तो वो मदद देकर फैसला नहीं करते थे, वो इंसाफ का फैसला करते थे। क्योंकि अभी थोड़ी देर पहले हमारे करीम भाई एक बात बताए, जो हिंदू मुस्लिम दो भाई का एक खेत का लफड़ा था, तो पैगंबर सल्लल्लाहु अलैहि वसल्लम के दरबार में गए। जाने के बाद मुसलमान भाई बोला वो गलत होते हुए आज मेरे हक में फैसला होगा। बुत परस्ती करने वाला एक हमारा हिंदू भाई बोला हम पैगंबर के पास जा रहे हैं, उनका जो फैसला होगा उसको हम एक्सेप्ट करेंगे। वहां पर जब उनका फैसला होगा दोनों तरफ देखा गया तो वो हिंदू भाई सही था, वो मुसलमान भाई गलत था। तो मेरा बोलने का मतलब ये नहीं, तो नबी ने हक पर फैसला किया। इसीलिए इस दुनिया में जातवाद ये कोई भी मायने नहीं रखते। हम सब एक ही खुदा के मानने वाले हैं, हम एक ही नबी के मानने वाले हैं। जब नबी से पूछा गया, एक सवाल किया गया, आप किस मजहब को, इस्लाम मजहब को मानते हैं, तो बाकी के मजहब को किस नजरिए से देखते हैं? जब मोहम्मद सल्लल्लाहु अलैहि वसल्लम ने बताया मैं सारी कायनात और सारे मखलूक का मैं नबी बनकर आया हूं, मैं इस दुनिया और जितने भी नबियां चले गए उन नबियों का मैं सरदार बनकर आया हूं, मैं दोनों जहां की रहमत बनकर आया हूं। ಇದೇ ಸಂದರ್ಭದಲ್ಲಿ ಹನುಮೇಗೌಡ ಬೀರನಕಲ್, ಅಹಿಂದ ಮುಖಂಡರು ಮಹೇಶ್ ಅನಪುರ್, ಕರೀಂ ನಾಲ್ವರಿ, ಕರೀಂ ಟಿಪ್ಪು ಸುಲ್ತಾನ್, ತಜ್ಮುಲ್ ಹುಸನ್, ಸತ್ಯವಾದಿ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರು ನಾಸಿರ್ ಸಾಬ್, ಮಹಾತ್ಮ ಗಾಂಧಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಅನ್ಸಾರುದ್ದೀನ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.